ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಐತಿಹಾಸಿಕ ಸ್ಥಳವಾದ ಪುಣ್ಯಕ್ಷೇತ್ರವಾದ ಶ್ರೀ ವಾಣಭದ್ರೇಶ್ವರ ದೇವಸ್ಥಾನದ ಬಗ್ಗೆ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನ ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮ ಮತ್ತು ಶರಣಬಸವೇಶ್ವರ ಕ್ಯಾಂಪ್ ಈ ಎರಡು ಗ್ರಾಮಗಳ ಮಧ್ಯಭಾಗದಲ್ಲಿ ಬರುತ್ತೆ. ಈ ದೇವಸ್ಥಾನ ಹಂಪೆಯ ವಿಜಯನಗರ ಕಾಲಮಾನದ್ದು. ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೊತೆಗೆ ನಂದು ಚೆನ್ನತ್ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ಪ್ರಾಣಿ ಪಕ್ಷಿ ಪರಿಸರ, ಬೆಟ್ಟ ಗುಡ್ಡ, ಐತಿಹಾಸಿಕ ಸ್ಥಳಗಳು, ಈ ನನ್ನ ಪಯಣಕ್ಕೆ ನಿಮ್ಮ ಸಹಕಾರ ಕೂಡ ಇರಲಿ. ಈ ದೇವಸ್ಥಾನಕ್ಕೆ ಅನೇಕ ರಸ್ತೆ ಮಾರ್ಗಗಳಿವೆ. ನೀವು ಗಂಗಾವತಿಯಿಂದ ಹೋಗೋದಾದರೆ ಗಂಗಾವತಿ ಬಸ್ ಸ್ಟ್ಯಾಂಡಿಂದ ಜಯನಗರ, ಸಿದ್ದಿಕೆರೆ, ಶರಣಬಸವೇಶ್ವರ ಕ್ಯಾಂಪು, ಪಾಪಯ್ಯ ಟನಲ್ಲು, ಆನಂತರ ದೇವಸ್ಥಾನ. ಇನ್ನೊಂದು ದಾರಿ ಬಂದು ಗಂಗಾವತಿ ಬಸ್ ಸ್ಟ್ಯಾಂಡಿಂದ ಆನೆಗುಂದಿ ರೋಡು, ಅಲ್ಲಿ ಹೋಟ್ಲು ಸಿಗುತ್ತೆ ಲಲಿತ್ ಮಾಲ್ ಅಂತೇಳಿ. ಅದು ಹಿಂದುಗಡೆ ಸೂರ್ಯನಾಗ್ ತಾಂಡ ಸಿಗುತ್ತೆ. ತಾಂಡ ಆದಮೇಲೆ ಶರಣಬಸವೇಶ್ವರ ಕ್ಯಾಂಪು, ಅದಾದಮೇಲೆ ಪಾಪಯ್ಯ ಟನಲ್ಲು, ಈ ದೇವಸ್ಥಾನ. ಇನ್ನು ಕೊಪ್ಪಳಿಂದ ಬರೋದಾದರೆ ಕೊಪ್ಪಳಿಂದ ಗಂಗಾವತಿ ಬರೋ ದಾರಿಯಲ್ಲಿ ದಾಸವಾಳ ಬ್ರಿಡ್ಜ್ ಸಿಗುತ್ತೆ ನಿಮಗೆ. ಆ ಬ್ರಿಡ್ಜಿಂದ ಬಲಭಾಗದಲ್ಲಿ ತಿರುಗಿದ್ರೆ ಪಾಪಯ್ಯ ಟನಲ್ಲು, ನೆಕ್ಸ್ಟ್ ಈ ದೇವಸ್ಥಾನ ಸಿಗುತ್ತೆ ನಿಮಗೆ. ಇನ್ನು ಹೊಸಪೇಟೆಯಿಂದ ಆದರೆ ಹೊಸಪೇಟೆ, ಆನೆಗುಂದಿ, ರಾಂಪುರು, ಮಲ್ಲಾಪುರ, ಆಮೇಲೆ ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಆಡು ಭಾಷೆಯಲ್ಲಿ ವಾನಭದ್ರಪ್ಪ ಅಂತೇಳಿ ಕರೀತಾರೆ. ಈ ರಸ್ತೆ ದಾಸನಾಳು, ಬಸವಪಟ್ಟಣ, ಕೊಪ್ಪಳಕ್ಕೆ ಹೋಗುತ್ತೆ. ಮೊದಲು ಈ ಸ್ಥಳ ತುಂಬ ಚೆನ್ನಾಗಿತ್ತು. ಈ ಮನುಷ್ಯ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ನೀಚತನಕ್ಕೆ ಇಳಿದು ಭೂಮಿ ಹಾಳು ಮಾಡ್ತಾ ಇದ್ದಾನೆ, ಬೆಟ್ಟ ಗುಡ್ಡನೂ ನಾಶ ಮಾಡ್ತಾ ಇದ್ದಾನೆ, ಪರಿಸರನೂ ಹಾಳು ಮಾಡ್ತಾ ಇದ್ದಾನೆ. ಹೇಳ್ಬೇಕಂದ್ರೆ ತನ್ನನ್ನು ತಾನೇ ಹಾಳು ಮಾಡ್ಕೊತಾ ಇದ್ದಾನೆ. ಇದೇ ನೋಡಿ ಪಾಪಯ್ಯ ಟನಲ್ಲು. ಇಲ್ಲಿಂದ ಮುಂದೆ ಹೋದರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಇಲ್ಲಿಂದ ನಿಮಗೆ ನೀರಿನ ಸುರಂಗ ಇದೆ. ಎಲ್ಲಿವರೆಗಂದರೆ ಈ ಪಾಪಯ್ಯ ಟನಲ್ಲಿಂದ ಹಿಡಿದು ಮಲ್ಲಾಪುರ ಗ್ರಾಮದವರೆಗೂ ಇದೆ. ನೀವು ಹಿಂದುಗಡೆ ನೋಡ್ತಾ ಇರೋದು ದೇವಸ್ಥಾನಕ್ಕೆ ಹೋಗೋ ರಸ್ತೆ, ನಿಮ್ಮ ಬಲಗಡೆ ಇರೋದು ಮಲ್ಲಾಪುರಕ್ಕೆ ಹೋಗೋ ರಸ್ತೆ, ಇದು ನಿಮಗೆ ಗಂಗಾವತಿಗೆ ಹೋಗೋ ರಸ್ತೆ. ಇದು ನೀವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಇದರಲ್ಲಿ ಮುಂದೆ ಕಾಣುತ್ತಲ್ಲ ಕಲ್ಲಿನ ಬಸವಣ್ಣ, ಅದು ದರ್ಶನ ಆಗುತ್ತೆ ನಿಮಗೆ. ಇದು ವಾಣಭದ್ರೇಶ್ವರದ ಮುಂಭಾಗ. ಇದು ಈ ಕಲ್ಲಿನ ಡೋಲು ನಿಮಗೆ ದೇವಸ್ಥಾನದ ಮುಂಭಾಗದಲ್ಲಿ ಕಂಡು ಬರುತ್ತೆ. ಈ ಡೋಲ್ ನೋಡಿದ ತಕ್ಷಣ ನೆನಪಾಗೋದು ನಮಗೆ ಹಿರೇಬೆಣಕಲ್ಲ ಮೌರ್ಯರ ಮನೆಯ ಕಲ್ಲಿನ ಡೋಲು. ಅದು ಇದು ಎರಡು ಸೇಮ್ ಇದೆ. ಆ ಮೌರ್ಯರ ಮನೆ ಹತ್ರ ಇರೋ ಡೋಲ್ಗೂ ಈ ಡೋಲ್ಗೂ ವ್ಯತ್ಯಾಸ ಏನಂದರೆ ಈ ಮೇಲ್ಮೈ ಪದರ ಬಂದು ರಫ್ ಆಗಿದೆ, ಆ ಕಲ್ಲಿಂದು ಸ್ಮೂತ್ ಆಗಿದೆ, ಅಷ್ಟೇ ವ್ಯತ್ಯಾಸ. ನಿಮಗೆ ದೇವಸ್ಥಾನದ ಎದುರುಗಡೆ ವಾಣಭದ್ರೇಶ್ವರ ಮೂರ್ತಿ ಸಿಗುತ್ತೆ. ಈ ಮೂರ್ತಿನಲ್ಲಿ ಪ್ರತಿಷ್ಠಾಪನೆ ಮಾಡಿ 4 ವರ್ಷ ಆಯ್ತಂತೆ. ನೀವು ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದರೆ ನಿಮಗೆ ಇಲ್ಲಿ 2 ಕೈ ಮೇಲೆ ಎತ್ತಿ ನಮಸ್ಕಾರ ಮಾಡಿರೋ ಚಿತ್ರ ಇದೆ. ಪಕ್ಕದಲ್ಲಿ ಏನೋ ಬರೆದಿದ್ದಾರೆ, ಸರಿ ಕಾಣಲ್ಲ, ಎಲ್ಲ ಅಳಿಸೋಗಿದೆ. ಈ ಪಂಪಾ ಕ್ಷೇತ್ರದ 5 ಲಿಂಗಗಳಲ್ಲಿ ಇದು ಒಂದು. ಮೊದಲನೇದ್ದು ಹಂಪೆಯ ಪಂಪಾತೀರ್ಥೇಶ್ವರ, ಎರಡನೇದ್ದು ಹೊಸಪೇಟೆ ಜಂಬುನಾಥ, ಮೂರನೇದ್ದು ಶಿವಪುರ ಸೋಮನಾಥ, ನಾಲ್ಕನೇದ್ದು ಬೊಕ್ಕಸಾಗರದ ಕಿನ್ನರೇಶ್ವರ, ಐದನೇದ್ದು ವಾಣಭದ್ರೇಶ್ವರ. ಶಿವರಾತ್ರಿ, ಯುಗಾದಿ, ಶ್ರಾವಣ ಮಾಸ ಇತರ ವಿಶೇಷವಾದ ದಿನಗಳಲ್ಲಿ ಒಂದೇ ದಿನ ಈ 5 ಲಿಂಗಗಳ ದರ್ಶನ ಮಾಡಿದರೆ ನೀವು ಅಂದ್ಕೊಂಡಿದ್ದ ಕಾರ್ಯ ಈಡೇರ್ತಂತೇಳಿ ಪ್ರತೀತಿ ಇಲ್ಲಿ.
ಇದೇ ನೋಡಿ ಪುಣ್ಯಕ್ಷೇತ್ರವಾದ ವಾಣಿಭದ್ರೇಶ್ವರ ದೇವಸ್ಥಾನ. ಶ್ರೀ ವಾಣಿಭದ್ರೇಶ್ವರ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯ ಬುದ್ಧಿ ಕೊಡಲಿ. ಪ್ರಾಣಿ ಪಕ್ಷಿ ಪರಿಸರ ಇವುಗಳ ಮೇಲೆ ನಿಮಗೆ ಪ್ರೀತಿ ಬರೋ ಥರ ಮಾಡಲಿ. ನಿಮ್ಮೆಲ್ಲರೂ ನೀಚ ಬುದ್ಧಿನ ಅಳಿಸ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಈ ನಿಧಿಗಾಗಿ ಈ ಶಿವಲಿಂಗನ 2-3 ಸರಿ ನಾಶ ಮಾಡಿದಾರಂತೆ. ಈಗ ನೋಡ್ತಾ ಇರೋದು ಹೊಸ ಶಿವಲಿಂಗ, ಇದು ಮರುಸ್ಥಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದ ಅರ್ಚಕರಾದ ಚಂದ್ರಲಿಂಗಪ್ಪ ಅವರು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳಿದರು. ವಾಣಿಭದ್ರೇಶ್ವರ ದೇವಸ್ಥಾನದ ಅರ್ಚಕರು ಚಂದ್ರಲಿಂಗಪ್ಪನ ನಾವು ವಾಣಿಭದ್ರೇಶ್ವರ ದೇವಸ್ಥಾನ ವಂಶ ಪರಂಪರೆಯಿಂದ 3-4 ತಲೆಮಾರಿನಿಂದ ಪೂಜಿಸ್ತಾ ಬಂದು ಅದ್ಭುತವಾದ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಪುಣ್ಯಕ್ಷೇತ್ರ, ಅದ್ಭುತವಾದ ಪುಣ್ಯಕ್ಷೇತ್ರ. ವಾಣಿಭದ್ರೇಶ್ವರ ಹಂಪಿಗೆ ಸಂಬಂಧಪಟ್ಟ ಇದು ಒಂದು ಲಿಂಗ. ವಾಣಿಭದ್ರೇಶ್ವರ ಪಂಚಲಿಂಗ ದೇವಸ್ಥಾನ ಅಂತ ವಾಣಿಭದ್ರೇಶ್ವರ 5 ಲಿಂಗದಲ್ಲಿ ಇದು ಒಂದು. ಮಧ್ಯದಲ್ಲಿ ಹಂಪಿ ವಿರೂಪಾಕ್ಷೇಶ್ವರ, ಹೊಸಪೇಟೆ ಜಂಬೂನಾಥ, ಮುಖ್ಯವಾರ ಕಿನ್ನೂರೇಶ್ವರ, ಶ್ರೀಪುರ ಸೋಮನಾಥ, ಮಲ್ಲಾಪುರ ವಾಣಿಭದ್ರೇಶ್ವರ. ನಮ್ಮ ಹಂಪಿ ವಿರೂಪಾಕ್ಷ ದಕ್ಷಿಣ ಭಾಗದಲ್ಲಿ 5 ಪಂಚಲಿಂಗ ದೇವಸ್ಥಾನಗಳು. 5 ಲಿಂಗ ಒಂದೇ ದಿನದಲ್ಲಿ ದರ್ಶನ ಮಾಡಬೇಕು. ಶಿವರಾತ್ರಿ, ಶ್ರಾವಣ ಮಾಸ, ಉಗಾದಿ ಪರ್ವದಿನದಲ್ಲಿ 5 ಲಿಂಗವನ್ನು ದರ್ಶನ ಮಾಡಬೇಕು. ಮತ್ತು ಇಲ್ಲಿ 5 ಪಂಚತೀರ್ಥಗಳು. ಒಂದನೇದು ಸುಧಾ ತೀರ್ಥ, 2ನೇದು ಪಾಪನಾಶನ, 3ನೇದು ಶಿವಭಾದ್ರ ತೀರ್ಥ, 4ನೇದು ಪ್ರಸನ್ನ ತೀರ್ಥ, 5ನೇದು ರತ್ನತೀರ್ಥ. ಇವು ವಿಧಿಪೂರ್ವಕವಾಗಿ ಸ್ನಾನ ಭಗವಂತನ ಪೂಜಿಸಿದರೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವ ತೀರ್ಥಗಳಲ್ಲಿ ಶಕ್ತಿ ಅದರಲ್ಲಿದೆ. ಋಷಿಗಳು ಮಾಡಿರ್ತಕ್ಕಂಥ ತೀರ್ಥಗಳು ಇದು ಕೂಡ ಋಷಿಗಳು ಸ್ನಾನ ಬರ್ತಾ ಇರೋಂಥ ನಮ್ಮಲ್ಲಿ ಮಣ್ಣಾಗ್ತಾ ಇದೆ. ಸಪ್ತ ಋಷಿಗಳು ಶಿವನ ಆರಾಧನೆ ಮಾಡ್ತಾ ಇದ್ದೀವಿ ಕೂಡ. ಈ ದರ್ಶನ ಮಾಡೋದೊಂದು ಮಹಾಪುಣ್ಯದ ಫಲ ಇಲ್ಲಿ ಸಿಗಲು ಅಂತ ನಾನು ಈ ಬೋರ್ಡ್ ನೋಡಿ ತುಂಬ ಖುಷಿ ಆಯಿತು. ಮೇವಿಲ್ಲಿ ಸಲ್ಲಿಸೋ ಕಾಣಿಕೆ, ಹಾಕೋ ದುಡ್ಡು ಯಾವುದನ್ನು ಸರ್ಕಾರಕ್ಕೆ ಹೋಗಲ್ಲ, ಯಾವುದೇ ದೇಶದ್ರೋಹಿ ಕೃತ್ಯಗಳಿಗೆ ಕೆಲಸ ಮಾಡೋ ಸಂಸ್ಥೆಗಳಿಗೆ ಹೋಗಲ್ಲ. ಈ ದೇವಸ್ಥಾನಕ್ಕೆ ಹೋಗುತ್ತೆ, ದೇವಸ್ಥಾನದ ಅರ್ಚಕರಿಗೆ ಹೋಗುತ್ತೆ. ನೀವಿಲ್ಲಿ ನೋಡ್ತಾ ಇರೋದು ಈ ದೇವಸ್ಥಾನದ ಪುಣ್ಯತೀರ್ಥ ಹೊಂಡಗಳು. ಮೊದಲನೇದು ಬಂದು ಸುಧಾ ತೀರ್ಥ, 2ನೇದ್ದು ಪಾಪನಾಶ ತೀರ್ಥ, 3ನೇದ್ದು ವೃಷಭಾದ್ರಿ ತೀರ್ಥ, 4ನೇದ್ದು ಪ್ರಸನ್ನ ತೀರ್ಥ, 5ನೇದ್ದು ರತ್ನತೀರ್ಥ ಅಂತೇಳಿ. ಇಲ್ಲಿರುವ 5 ಪ್ರಮುಖ ತೀರ್ಥ ಹೊಂಡಗಳ ಬಗ್ಗೆ ಅನೇಕ ನಂಬಿಕೆಗಳಿವೆ, ಕಥೆಗಳಿವೆ. ಈ ಗುಡಿ ಅರ್ಚಕರು ಮತ್ತು ಭಕ್ತಾದಿಗಳು ಹೇಳಿದ್ದೇನೆಂದರೆ, ಯಾರಿಗಾದರೂ ಭಕ್ತರಿಗೆ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ಹರಕೆ ಕಟ್ಕೊಂಡು ದೇವರಿಗೆ ಬೇಡ್ಕೊಂಡು ಈ 5 ತೀರ್ಥ ಹೊಂಡಗಳನ್ನು ನೀರು ತಗೊಂಡು ಸ್ನಾನ ಮಾಡಿದರೆ ಅವ್ರ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಂತ ಹೇಳಿದರು. ಈ ವಾಣಿಭದ್ರೇಶ್ವರ ಇಲ್ಲಿ ಬಂದು ನೆಲೆಸೋದಕ್ಕೆ ಒಂದು ಸಣ್ಣ ಕಥೆ ಇದೆ. ಇಲ್ಲಿ ಶಿವ ಪಾರ್ವತಿ ಪಗಡಾಟ ಆಡಬೇಕಾದ್ರೆ ಜಗಳ ಆಗುತ್ತೆ. ಅವಾಗ ಶಿವ ಕೋಪಿತನಾಗಿ ಇಲ್ಲಿ ಬಂದು ತಪಸ್ಸಿಗೆ ಕೂಡ್ತಾನೆ. ಮತ್ತು ಪಾರ್ವತಿ ಸರ್ವಮಂಗಲ ಹೆಸರಿಂದ ಇಲ್ಲಿ ಬಂದು ಅವನಿಗೆ ಮತ್ತೆ ಕೋಪ ತರಿಸ್ತಾಳೆ. ಆಗ ಶಿವ ಇನ್ನಷ್ಟು ಕೋಪ ಕೊಡ್ತಾನೆ. ಇದರಿಂದ ಭಯಭೀತರಾಗಿ ಋಷಿಮುನಿಗಳು ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದಾದಮೇಲೆ ಶಿವ ಶಾಂತನಾಗಿ ಇಲ್ಲಿ ವಾಣಿಭದ್ರೇಶ್ವರ ಹೆಸರಿನಿಂದ ತಪಸ್ಸಿಗೆ ಕೂಡ್ತಾನೆ. ಈ ಗುಡಿ ಹಿಂದುಗಡೆ ಒಂದು ಗುಹೆ ಇದೆ, ಸಣ್ಣ ಗುಹೆ. ಇದಕ್ಕೆ ಧ್ಯಾನ ಗುಹೆ ಅಂತ ಕರೀತಾರೆ. ಇಲ್ಲಿ ಶಿವ ಮತ್ತು ಋಷಿಮುನಿಗಳು ಧ್ಯಾನ ಮಾಡ್ತಿರ್ತಾರೆ ಅಂತೇಳಿ ಕಥೆ ಇದೆ. ಈ ಗುಹೆ ಪಿರಮಿಡ್ ಆಕಾರದಲ್ಲಿದೆ, ಚೆನ್ನಾಗಿದೆ. ಈ ಗುಹೆಯಲ್ಲಿ ಧ್ಯಾನ ಕುಂತ್ರೆ ಮನಸ್ಸು ಹೊಗರಾಗುತ್ತೆ, ಚಿಂತೆ ಕಡಿಮೆ ಆಗುತ್ತೆ, ನಾವು ಶಿವನಿಗೆ ಹತ್ರ ಆಗ್ತಾ ಇದ್ದೀವಿ ಅನಿಸುತ್ತೆ. ಇದು ಸುಧಾ ತೀರ್ಥ. 5 ಪ್ರಮುಖ ತೀರ್ಥಗಳಲ್ಲಿ ಇದು ಮೊದಲನೇದ್ದು. ಇದು ವಿಶೇಷತೆ ಏನಂದರೆ ಇದು ವರ್ಷದ 365 ದಿನ ಕೂಡ ಇಲ್ಲಿ ನೀರಿರುತ್ತೆ. ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಬಿಟ್ಟರೆ ಯಾವತ್ತೂ ನೀರು ಖಾಲಿ ಆಗಲ್ಲ. ಇಲ್ಲಿ ಈ ನೀರು ತುಂಬ ಕ್ಲೀನಾಗಿದೆ. ಇದೇ ನೀರನ್ನು ದೇವಸ್ಥಾನಕ್ಕೆ ಮತ್ತು ಕುಡಿಯೋಕ್ಕೆ ಬಳಸ್ತಾರೆ.
ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಇಲ್ಲಿ ಗಾಳಿಪಟ ಸ್ಪರ್ಧೆ ಆಯಿತು. ಆ ಸ್ಪರ್ಧೆ ಆದಮೇಲೆ ಚಿಕ್ಕ ಮಕ್ಕಳು ಬಿಟ್ಟೋಗಿರ್ಬೋದು, ಇಲ್ಲಿ ದಾರ ಬಿಟ್ಟೋಗಿದ್ದಾರೆ. ಹಂಗೆ ಈ ಗಾಳಿಪಟ ಕಟ್ಟಾಗಬಾರ್ದು ಅಂತೇಳಿ ನಾವು ಉಪ್ಪಿನ ದಾರನೇ ಬಳಸೋದು ಜಾಸ್ತಿ. ಅದು ತುಂಬ ಗಟ್ಟಿಯಾಗಿರುತ್ತೆ. ನಾವು ಕೈಯಿಂದ ಕಟ್ಬಿಡೋದ್ರೆ ಅದು ಕಟ್ಟಾಗಲ್ಲ. ಇನ್ನು ಪಕ್ಷಿಗಳು ಸಿಕ್ಕಾಕೊಂಡ್ರೆ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ. ಅವಕ್ಕೆ ತುಂಬ ತೊಂದರೆ ಆಗುತ್ತೆ ಮತ್ತು ಸಾಯ್ಬೋದು ಅವು. ಮೊದಲು ಗಾಳಿಪಟ ಪೇಪರಿಂದ ಮಾಡ್ತಾಯಿದ್ರು, ಇವಾಗ ಪ್ಲಾಸ್ಟಿಕ್ಕಿಂದ ಮಾಡ್ತಾಯಿದ್ದಾರೆ. ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಮತ್ತು ದಾರನಲ್ಲಿ ಬಿಡೋಕ್ಕೆ ಹೋಗಬೇಡಿ. ಇದು 2ನೇ ತೀರ್ಥ, ಇದು ಪಾಪನಾಶ ತೀರ್ಥ ಅಂತೇಳಿ. ಇದು ಗುಡಿಯ ಬಲಭಾಗದಲ್ಲಿದೆ. ಇದು 3ನೇ ತೀರ್ಥ, ಇದು ವೃಷಭಾದ್ರಿ ತೀರ್ಥ ಅಂತೇಳಿ. ಇದು ನೋಡೋಕ್ಕೆ ಸುಧಾ ತೀರ್ಥ ಥರನೇ ಇದೆ, ಸ್ವಲ್ಪ ಚಿಕ್ಕದಿದು. ಈ ಸರ್ಕಾರ ದೇವಸ್ಥಾನದ ಅಧೀನದಲ್ಲಿಲ್ಲ. ಇಲ್ಲಿ ಅರ್ಚಕರು ಬಿಟ್ಟರೆ ಇದನ್ನು ಯಾರೂ ಸಂರಕ್ಷಣೆ ಮಾಡೋಕೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಲಿ ಯಾರೂ ಇಲ್ಲ. ಇದು ಪ್ರಸನ್ನ ತೀರ್ಥ 4ನೇದು. ಇದಿರೋದು ದೇವಸ್ಥಾನದ ಹಿಂದುಗಡೆ. ನೀವು ಅಲ್ಲಿ ಬೆಟ್ಟದ ಕಡೆ ಸ್ವಲ್ಪ ಇಳಿಬೇಕು. ನೀವು ಇಳಿದ್ಮೇಲೆ ಇದು ಸಿಗುತ್ತೆ ನಿಮಗೆ. ಇದಾದಮೇಲೆ ಲಾಸ್ಟ್ ಬರೋದು ರತ್ನ ತೀರ್ಥ. ಅದು ದೇವಸ್ಥಾನದ ಹಿಂದುಗಡೆ ಎಡಭಾಗದಲ್ಲಿದೆ. ನೀವು ಈ 4 ತೀರ್ಥಕ್ಕೂ ಆರಾಮಾಗಿ ಹೋಗ್ಬೋದು. ಎಲ್ಲರೂ ಹೋಗ್ಬೋದು, ಅಜ್ಜ ಅಜ್ಜಿ ಅಂಕಲ್ ಆಂಟಿ ಚಿಕ್ಕ ಮಕ್ಕಳು ಎಲ್ಲ ಹೋಗ್ಬೋದು. ಆದರೆ ಇದು ಕೊನೆಯದಿದೆಯಲ್ಲ ರತ್ನ ತೀರ್ಥ, ಇದು ಇಲ್ಲಿ ಹೋಗೋಕೆ ಎಲ್ರ ಕೈಯಲ್ಲಿ ಆಗಲ್ಲ. ತುಂಬ ಅಪಾಯ ಇದೆ ಇಲ್ಲಿ. ಇಲ್ಲಿ ರತ್ನತೀರ್ಥ ಅಂತೇಳಿ ಮಾರ್ಕ್ ಮಾಡಿದಾರಲ್ಲ, ಇದು ನೋಡಿದ್ರೆ ನಿಮಗೆ ಇಲ್ಲಿ ಕಾಣೋದೇ ಇಲ್ಲ. ಇಲ್ಲಿಂದ ಮುಂದೆ ಆಳ ಕಾಣುತ್ತೆ, ಖಾಲಿ ಜಾಗ ಕಾಣುತ್ತೆ. ರತ್ನತೀರ್ಥ ಅಂತೇಳಿ ಮಾರ್ಕ್ ಮಾಡಿದ್ದಾರೆ, ಮುಂದೆ ಏನೂ ಇಲ್ಲ. ನನಗೂ ಗೊತ್ತಾಗಲಿಲ್ಲ ಎಲ್ಲಿದೆ ಅಂತೇಳಿ. ಸ್ವಲ್ಪ ಕೆಳಗಿಳಿದ ಮೇಲೆ ಅಲ್ಲಿ ಮುಂದೆ ಮಾರ್ಕ್ ಮಾಡಿದರು. ನೀವು ಕೆಳಗಿಳಿದು ಬಲಭಾಗಕ್ಕೆ ಹೋದರೆ ಈ ರತ್ನತೀರ್ಥ ಸಿಗುತ್ತೆ ನಿಮಗೆ. ಈ ಬೆಟ್ಟ ಗುಡ್ಡ ಹತ್ತಿ ರೂಢಿ ಇದ್ದರೆ ಏನು ಸಮಸ್ಯೆ ಇಲ್ಲ, ಬರ್ಬೋದು ಆರಾಮಾಗಿ. ಈ ಅಭ್ಯಾಸ ಇಲ್ಲದವ್ರಿಗೆ ಇಲ್ಲಿ ತುಂಬ ಕಷ್ಟ. ಸ್ವಲ್ಪ ಕಾಲು ಜಾರಿದ್ರೂ ನೀವು ಸೀದಾ ಕೆಳಗೆ ಹೋಗಿಬಿಡ್ತೀರ. ಇದೇ ರತ್ನತೀರ್ಥ, ಇದು ಕೊನೆಯ ತೀರ್ಥ. ಇದು 5ರಲ್ಲಿ ಇದೇ ಕೊನೆಯದಾಗಿ ಇರೋದು. ಅದು ತುಂಬ ಕಷ್ಟ ಇಲ್ಲಿ ಹೋಗೋಕ್ಕೆ, ಎಲ್ಲರೂ ಕೈಲಿ ಆಗಲ್ಲ. ಯಾರಾದರೂ ಬಂದು ಸ್ವಲ್ಪ ಹುಷಾರಾಗಿರಿ. ಕಾಲು ಸ್ವಲ್ಪ ಸ್ಲಿಪ್ ಆದ್ರೂ ಕೆಳಗೆ ಬಿದ್ದರೆ ನಿಮಗೆ ಸೀದಾ ಕೈಲಾಸ ಸಿಗುತ್ತೆ ಇಲ್ಲಿ. ಈ ಸ್ಥಳಕ್ಕೆ ಬಂದಾಗ ನಮಗೆ ಇಲ್ಲಿ ತುಂಬ ಖುಷಿ ಕೊಟ್ಟಿದ್ದು ಮತ್ತು ಆಶ್ಚರ್ಯ ಇಲ್ಲಿ ಹಳೆ ಕಾಲದ ರೇಖಾಚಿತ್ರ ಇದೆ, ಮೌರ್ಯರ ಕಾಲದ ರೇಖಾಚಿತ್ರ. ಅಲ್ಲಿ ಗುಹೆ ಕಾಣುತ್ತಲ್ಲ, ಆ ಗುಹೆ ಕೆಳಗಡೆ ರೇಖಾಚಿತ್ರ ಬರೆದಿದ್ದಾರೆ. ಅಲ್ಲಿ ದೇವಸ್ಥಾನದ ಮುಂದೆ ಇತ್ತಲ್ಲ ಕಲ್ಲಿನ ಡೋಲು, ಅದು ನೋಡಿ ಅನ್ನಿಸ್ತು ಮೌರ್ಯರಿಗೂ ಇಲ್ಲಿಗೂ ಸಂಬಂಧ ಇರ್ಬೋದು ಅಂತ. ಈ ರೇಖಾಚಿತ್ರ ನೋಡಿದ ಮೇಲೆ ಪಕ್ಕ ಆಯಿತು. ಇಲ್ಲಿನೂ ಮೌರ್ಯರ ಕುರುಹುಗಳಿವೆ, ಇಲ್ಲೂ ಅವರು ವಾಸ ಇತ್ತು ಅಂಥೇಳಿ. ಈ ಮೌರ್ಯರ ರೇಖಾಚಿತ್ರಗಳನ್ನು ನೀವು ಹಿರೇಬೆಣಕಲ್ನಲ್ಲಿ ಅಷ್ಟೇ ಅಲ್ಲ, ಹೆಡೇಹಳ್ಳಿ ಮತ್ತು ಆಗೋಲಿ, ಬೌತಗುಂಪ, ಈ ವನಭದ್ರಪ್ಪ, ಹೀಗೆ ಹಲವಾರು ಕಡೆ ನೋಡ್ಬೋದು ನೀವು.
ಈ ಮೌರ್ಯರ ರೇಖಾಚಿತ್ರದ ಜೊತೆಗೆ ಯಾರೋ ಕೀಚಕರು ನಂದನಾಥ್ ಆಗೇನೋ ಬರೆದಿದ್ದಾರಲ್ಲಿ, ಅದನ್ನು ತೊಳೆಯೋಕ್ಕೆ ಟ್ರೈ ಮಾಡಿದೆ, ಹೋಗಲಿಲ್ಲ, ಪೇಂಟಿಂದ ಬರೆದಿದ್ದಾರೆ. ಈ ಥರ ವಿಕೃತಿ ಮನಸ್ಸಿರೋರಿಗೆ ಮತ್ತು ಹಳೆಯದನ್ನು ಹಾಳು ಮಾಡೋ ಮನಸ್ಥಿತಿ ಇರೋರಿಗೆ ಸರಿಯಾದ ಶಿಕ್ಷೆ ಕೊಟ್ಟರೆ ಇದೆಲ್ಲ ಕಡಿಮೆ ಆಗುತ್ತೆ. ಅಲ್ಲಿ ನೋಡ್ತಾ ಇದ್ದಾರಲ್ಲ 3 ಕಲ್ಲು, ಅದು ದೇವಸ್ಥಾನದ ಎದುರಿಗಿದೆ. ಆ ಕಲ್ಲು ಪಕ್ಕದಲ್ಲಿ ಒಂದು ವಿಶೇಷವಾದ ಕಲ್ಲಿದೆ. ಈ ಕಲ್ಲು ಯಾಕೆ ವಿಶೇಷತೆ ಅಂದರೆ, ಈ ಕಲ್ಲಿಂದ ಹೊಡೆದಾಗ ಗಂಗಾಳದ ಶಬ್ದ ಮತ್ತು ಗಂಟೆ ಶಬ್ದ ಥರ ಶಬ್ದ ಬರುತ್ತೆ ನಿಮಗೆ. ಇದೇ ಗಂಗಾಳನಾದ ಬರೋ ಕಲ್ಲಿದು. ಈ ಇಡೀ ಬೆಟ್ಟದಲ್ಲಿ ಇದೊಂದೇ ಕಲ್ಲು ನಿಮಗೆ ಈ ಥರ ಸೌಂಡ್ ಬರೋದು ವಿಶೇಷವಾಗಿ. ಅಷ್ಟು ಫುಲ್ ಬಂಡೆ ಸೌಂಡ್ ಬೇರೆ ಬರ್ತಿದೆಯಲ್ಲ. ನೀವು ಈ ದೇವಸ್ಥಾನದ ಎದುರುಗಡೆಗೆ ಬಸವಣ್ಣನ ನೋಡ್ಬೋದು ನೀವು, ಕಲ್ಲಿಂದು ಅಲ್ಲಿ ಪೇಂಟ್ ಮಾಡಿದಾರಲ್ಲ ಅದ್ರ ಪಕ್ಕ ಒಂದು ಕಲ್ಲಿದೆ, ಅದು ನೋಡೋಕ್ಕೆ ಪಾದ ಥರ ಕಾಣುತ್ತೆ. ಆ ಕಲ್ಲು ಈ ಹಿಂದ್ಗಡೆಯಿಂದ ಬಂದು ನೋಡಿದ್ರೆ ಸೇಮ್ ಪಾದ ಥರನೇ ಕಾಣೋದದು. ಇದೆಲ್ಲ ಇದೆ ಕಲ್ಲು. ಅಲ್ಲಿ ದೂರದಲ್ಲಿ ಕಾಣುತ್ತಲ್ಲ ಅದು ಕರಿಕಲ್ಲು ಬೆಟ್ಟ. ಅದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ. ಹಳೆ ಕಾಲದ ಕಲ್ಲಿನ ತಟ್ಟೆ ಇದು. ಈ ಕಲ್ಲು ಬಂದು ದೇವಸ್ಥಾನದ ಎದುರಿಗೆ ಇದೆ. ಮಾಮೂಲಾಗಿ ನೋಡ್ಬೋದು ನೀವು, ಎಲ್ಲ ದೇವಸ್ಥಾನದಲ್ಲಿ ಶಿವನ ಎದುರಿಗೆ ಬಸವಣ್ಣ ಇದ್ದೇ ಇರ್ತಾನೆ. ಈ ಕಲ್ಲಿಗೆ ಮೊದಲು ಪೇಂಟ್ ಮಾಡಿದ್ದಿಲ್ಲ, ಇವಾಗ ಪೇಂಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ತೋರಿಸಿದ್ನಲ್ಲ ಕಲ್ಲಿನ ಪಾದ ಅಂತೇಳಿ, ಇದೇ ಕಲ್ಲು. ಈ ಕಲ್ಲು ಹಿಂದ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಸೇಮ್ ಪಾದ ಥರ ಕಾಣುತ್ತೆ. ಆಗಲೇ ನೋಡಿದ್ರಿ ನೀವು. ನೋಡಿದ್ರಲ್ಲ ಶ್ರೀ ವಾಣಿಭದ್ರೇಶ್ವರ ದೇವಸ್ಥಾನದ ವಿಶೇಷತೆಗಳನ್ನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕರೇಕಲ್ಲು ಬೆಟ್ಟದ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.